ನನಗೆ ಪರ್ಸ್ನಲಿ ಆ್ಯಕ್ಷನ್ ಮೂವೀಸ್ ಅಂದರೆ ಇಷ್ಟ. ಅದು ನಿಮಗೂ ಗೊತ್ತಿರುತ್ತೆ. ರಿಲ್ಯಾಕ್ಸ್ ಆಗಬೇಕಂದ್ರೆ ರಜಾ ದಿನಗಳಲ್ಲಿ ಅಥವಾ ತುಂಬ ಲೇಸಿಯಸ್ ಡೇಗಳಲ್ಲಿ ಆ್ಯಕ್ಷನ್ ಸಿನಿಮಾ, ಸ್ಪೆಷಲಿ ಪಾಪ್ಕಾರ್ನ್ ಎಂಟರ್ಟೈನರ್ಸ್ನ ನೋಡ್ತೀನಿ. ಆ್ಯಂಡ್ ಆ ಥರದ ಸಿನಿಮಾಗಳು ನಮ್ಮಲ್ಲಿ ತೆಗಿಬೇಕು ಅಂತಲೂ ಅಂದ್ಕೊಳ್ಳೋದು ಉಂಟು. ಹಿಂದಿಯಲ್ಲಿ ಒಂದೆರಡು ಬಂದಿದ್ದಾವೆ ಆ್ಯಂಡ್ ಆ ಥರದ ಡೈರೆಕ್ಟರ್ಸ್ ಕೂಡ ಅಲ್ಲಿ ಇದ್ದಾರೆ. ಸೊ ಹಾಗಾಗಿ ಈ ಸಿನಿಮಾ ಒಂಚೂರು ಅಟೆನ್ಷನ್ನ ಪಡ್ಕೊಳ್ತು. ಆಲ್ಸೋ ಕನ್ನಡದಲ್ಲಿ ಕೂಡ ಕಂಟೆಂಟ್ಸ್ನ ರಿಲೀಸ್ ಮಾಡಿದ್ರು ಆ್ಯಂಡ್ ಪ್ರಮೋಟ್ ಕೂಡ ಮಾಡಿದ್ರು. ಸೊ ಹೊರಗಡೆ ಏನೇ ಒಪಿನಿಯನ್ಗಳು ಇದ್ದರೂ ಒಂದು ಸಾರಿ ನೋಡೇ ಬಿಡೋಣ ಅಂತ ನೋಡಿದೆ. ಐ ಕಂಪ್ಲೀಟ್ಲಿ ರಿಗ್ರೆಟ್ ದಟ್ ಡಿಸಿಷನ್. ಬಡೆ ಮಿಯಾ ಛೋಟೆ ಮಿಯಾ ಇದು ಅಲಿ ಅಬ್ಬಾಸ್ ಜಫರ್ ಅವರು ಡೈರೆಕ್ಟ್ ಮಾಡಿರುವಂಥ ಚಿತ್ರ. ಇಬ್ಬರು ಕ್ಯಾಪ್ಟನ್ಸ್ ಇದ್ದಾರೆ, ಆದರೆ ಅವರು ಈಗ ಕೋರ್ಟ್ ಮಾರ್ಷಲ್ ಆಗಿದ್ದಾರೆ ಒಂದಷ್ಟು ರೀಸನ್ಸಿಂದ. ಬಟ್ ಈಗ ಎಲ್ಲ ಬಾಲಿವುಡ್ ಆ್ಯಕ್ಷನ್ ಮೂವಿಗಳ ರೀತಿಯೇ ಇಲ್ಲಿ ಇಂಡಿಯಾಗೆ ಒಂದು ದೊಡ್ಡ ಆತಂಕ ಎದುರಾಗಿದೆ. ಅವರೇ ಕಂಡು ಹಿಡಿದಿರುವಂಥ ಒಂದು ಟೆಕ್ನಾಲಜಿ ಈಗ ವಿಲನ್ನ ಕೈ ಸೇರಿದೆ. ಅಂಡ್ ಅಫ್ಕೋರ್ಸ್ ಅದರಿಂದ ಅವನು ಯಾವಾಗ ಬೇಕಾದರೂ ವಾರ್ನ ಸ್ಟಾರ್ಟ್ ಮಾಡಿಸ್ಬೋದು. ಪಾಕಿಸ್ತಾನ ಹಾಗೆ ಚೀನಾ ಜೊತೆ, ಅದು ಕೂಡ ನಮ್ಮ ವಿರುದ್ಧವಾಗಿ. ಸೊ ಇದನ್ನು ತಡಿಬೇಕಂದ್ರೆ ಅದಕ್ಕೆ ಅಣ್ತಮ್ಮಂದ್ರು ಬರಲೇಬೇಕು. ಸೊ ಅವರು ವಾಪಸ್ ಬಂದ ಮೇಲೆ ಏನಾಯಿತು ಆ್ಯಂಡ್ ಈ ಸಿನಿಮಾದಲ್ಲಿ ಎಷ್ಟು ಲೇಸಿ ರೈಟಿಂಗ್ ಇದೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಬೇಕು. ಇದರ ಪಾಸಿಟಿವ್ಸ್ ಬಗ್ಗೆ ಮಾತನಾಡೋದಾದರೆ ಅವು ಕಮ್ಮಿ ಇದ್ವು. ಬಟ್ ಇಲ್ಲಿ ನೀವು ರಶ್ ಹವರ್ ನೋಡಿದರೆ ಅಥವಾ ಈಗ ಬಂದು ಹಿಟ್ ಆಗಿರುವಂಥ ಬ್ಯಾಡ್ ಬಾಯ್ ಸೀರೀಸ್ನ ನೋಡಿದರೆ ಆ ಥರದ ಒಂದು ಕ್ಯಾರೆಕ್ಟರ್ಗಳನ್ನು ಹಾಗೆ ಆ ಥರದ ಮೂವಿಗಳನ್ನು ತೆಗಿಬೇಕು ಅಂತ ಏನು ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ, ವಿಚ್ ಇಸ್ ಫೇರ್. ಸೊ ಅದಕ್ಕೆ ಇಲ್ಲಿ ಟೈಗರ್ನ ಕ್ಯಾರೆಕ್ಟರ್ ಏನಿದೆ ಅದನ್ನು ಹ್ಯೂಮರಸ್ ಆಗಿ ಮಾಡಿದ್ದಾರೆ. ಅವರು ಸ್ವಲ್ಪ ಲೈವ್ಲಿ ಆಗಿ ಕಾಮಿಡಿ ಮಾಡ್ಕೊಂಡಿರ್ತಾರೆ ಆ್ಯಂಡ್ ಇಲ್ಲಿ ಅದು ಕೆಲವು ಕಡೆ ವರ್ಕ್ ಆಯಿತು. ಒಂದಷ್ಟು ಲೈನ್ಸ್ ಕ್ರಿಂಜ್ ಅಂತ ಅನ್ಸಿದ್ವು, ಇನ್ನೊಂದಷ್ಟು ಓಕೆ ದಿಸ್ ವರ್ಕ್ಡ್ ಅಂತ ಅನಿಸ್ತು. ಆ್ಯಂಡ್ ಇದನ್ನ ಬಿಟ್ಟರೆ ಇಲ್ಲಿ ಇದ್ದಂಥ ಒಂದಷ್ಟು ಆ್ಯಕ್ಷನ್ಸ್ ಇದ್ರ ಬಗ್ಗೆನೂ ಮಾತಾಡೋಣ. ಬಟ್ ಅದೇ ಟೈಗರ್ ಇದ್ದಾರೆ ಅಂದರೆ ಅವರು ಒಂಚೂರು ಬೌಂಡ್ರಿಗಳನ್ನು ಪುಷ್ ಮಾಡ್ತಾರೆ, ಎಸ್ಪೆಷಲಿ ಆ್ಯಕ್ಷನಲ್ಲಿ. ಆ್ಯಂಡ್ ಅವರಿಂದ ಕೆಲವೊಂದು ಆ್ಯಕ್ಷನ್ ಸೀನ್ಸ್ ಚೆನ್ನಾಗಿ ಅನಿಸೋದು. ಇಷ್ಟು ಬಿಟ್ಟರೆ ಇನ್ನೇನು ಇರಲಿಲ್ಲ ಸಿನಿಮಾದಲ್ಲಿ ಪಾಸಿಟಿವ್ ಅಂತ ಹೇಳೋದಕ್ಕೆ. ಇನ್ನು ಇದರ ನೆಗೆಟಿವ್ಸ್ ಕಡೆ ಬರೋದಾದರೆ, ಫಸ್ಟ್ ಆಫ್ ಆಲ್ ಇದರ ಲೇಸಿ ರೈಟಿಂಗ್. ಸಿನಿಮಾ ಎಷ್ಟು ಜನರಿಕ್ ಆಗಿದೆ ಆ್ಯಂಡ್ ಎಷ್ಟು ಡಂಬ್ ಆಗಿದೆ ಅಂದರೆ ಅಲ್ಲಿ ಎಫರ್ಟ್ ಹೋಗಿಲ್ಲ ಅನ್ನೋದು ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಲಾಕರ್ ರೂಮ್ ಸೀಕ್ವೆನ್ಸ್ನ ಬರ್ಕೊಂಡಿದ್ದಾರೆ, ಅದನ್ನು ಹೆವಿ ಒಂದು ಹೇಯ್ಸ್ ಥರ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದರ ಇಂಟೆನ್ಷನ್ನ, ಅಲ್ಲಿರೋ ಡೀಟೇಲ್ಸ್ನ ನೀವು ಕೇಳಬೇಕು. ಆ್ಯಂಡ್ ಅದೆಲ್ಲ ಬಿಟ್ಟು ಆರಾಮಾಗಿ ಕಾರಲ್ಲಿ ಅದನ್ನು ಅಚೀವ್ ಮಾಡ್ಬೋದಂತೆ ಈಸಿಯಾಗಿ. ಬಟ್ ಡಿಸ್ಟ್ರಾಕ್ಷನ್ಗೆ ಇದನ್ನೆಲ್ಲ ಮಾಡಿದ್ರಂತೆ. ಆ್ಯಂಡ್ ದೆನ್ ಎಲ್ಲ ಆದಮೇಲೆ ಅದೇ ರೂಟಲ್ಲಿ ಅಕ್ಷಯ್ ಕುಮಾರ್ ಈಸಿಯಾಗಿ ಎಂಟ್ರಿ ಕೊಡ್ತಾರೆ. ಇದನ್ನ ಕಮರ್ಷಿಯಲ್ ಆಗಿ ಟ್ರೀಟ್ ಮಾಡಬೇಕಂದಿದ್ರೆ ಈ ಥರದ ಸೀಕ್ವೆನ್ಸ್ ಇಡೋ ಅವಶ್ಯಕತೆನೇ ಇರಲಿಲ್ಲ ಅಲ್ವಾ. ಆ್ಯಂಡ್ ದೆನ್ ಹ್ಯಾಕರ್ದು ಒಂದು ಕ್ಯಾರೆಕ್ಟರ್ ಬರ್ಕೊಂಡಿದ್ದಾರೆ, ಇರಿಟೇಟಿಂಗ್ ಅದು. ನಮ್ಮ ಮಾನುಷಿ ಚಿಲ್ಲರ್ ಅವರು ಒಂದು ಸ್ಪೈ ಥರ ಎಲ್ಲೋ ಬೇರೆ ದೇಶಕ್ಕೆ ಹೋಗಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಕೊಂಡು ಬಂದು ಇನ್ಫಾರ್ಮ್ ಮಾಡ್ತಾಳೆ. ಸರಿ ಏನಮ್ಮ ವಿಷಯ ಅಂದರೆ ಏನೋ ದೊಡ್ಡದಾಗತ್ತೆ ಸರ್ ಅಂತ ಹೇಳ್ತಾಳೆ. ಲೈಕ್ ಸೀರಿಯಸ್ಲಿ ಅದು ದಿನ ಪ್ಲ್ಯಾನ್ ಆಗ್ತಾ ಇರುತ್ತೆ, ಬಟ್ ಅದೇನು ಅನ್ನೋದೇ ಬೇಕಿತ್ತು ಅಲ್ವಾ. ಸೊ ಅಷ್ಟು ಜನರಿಕ್ ಆಗಿದೆ, ಅಷ್ಟು ಲೇಸಿ ಆಗಿದೆ ಇಲ್ಲಿನ ರೈಟಿಂಗ್. ಇನ್ನು ಆ ಫ್ಲ್ಯಾಶ್ ಬ್ಯಾಕ್, ಆ ವಿಲನ್ ಕ್ಯಾರೆಕ್ಟರ್ ಆ್ಯಕ್ಚುಲಿ ಪೃಥ್ವಿರಾಜ್ ಅವರದ್ದೇ ಒಂಚೂರು ಪರ್ಫಾರ್ಮೆನ್ಸ್ ಅಂತ ಇಲ್ಲಿ ಕಾಣಿಸೋದು. ಅವರ ಮುಖನ ಕೂಡ ಮುಕ್ಕಾಲು ಭಾಗ ಆ ಮಾಸ್ಕಲ್ಲಿ ಮುಚ್ಚಾಕಿರ್ತಾರೆ. ಇನ್ನು ಅಕ್ಷಯ್ ಕುಮಾರ್ ಅವರು ಡ್ಯೂ ರೆಸ್ಪೆಕ್ಟ್ ಎಂತನೂ ಮಾಡಿಲ್ಲ. ಅವರ ಫೇಸ್ ಹೇಗಿರುತ್ತೆ ಅಂದರೆ ಒಂದು ದೇಶಭಕ್ತಿ ಡೈಲಾಗ್ ಹೊಡಿಬೇಕಾದ್ರೂ ಅದೇನೆ, ಈ ಕಡೆ ಕಾಮಿಡಿ ಮಾಡಬೇಕಾದ್ರೂ ಅದೇನೆ. ಆವಾಗಿದ್ದಂಥ ಫ್ಲೆಕ್ಸಿಬಲ್, ವೆರಿ ನ್ಯಾಚುರಲ್ ಅಕ್ಷಯ್ ಕುಮಾರ್ ಅವರು ಈಗೆಲ್ಲ ಕಳೆದೋಗಿದ್ದಾರೆ ಅಂತ ಅನ್ಸುತ್ತೆ. ಒಂದು ರೋಬೋಟ್ ಆಗಿದ್ದಾರೆ ಅವರು. ಆ್ಯಂಡ್ ಇವ್ರನ್ನೆಲ್ಲ ಮೀರ್ಸೋಕೆ ಸೋನಾಕ್ಷಿ ಸಿನ್ಹಾ ಅವರು ಆ್ಯಕ್ಚುಲಿ ಅವರದ್ದೇನು ಕ್ಯಾರೆಕ್ಟರ್ ಅದನ್ನೇ ಡಿಫೈನ್ ಮಾಡಲಿಲ್ಲ. ಈ ಕಡೆ ಅಕ್ಷಯ್ ಕುಮಾರ್ ಅವರ ಫಿಯಾನ್ಸೆ ಅಂತ ಅಂತಾರೆ ಆ್ಯಂಡ್ ಪೃಥ್ವಿರಾಜ್ ಅವರಿಗೂ ಕೂಡ ಕ್ಲೋಸ್ ಆಗಿ ಇರೋ ಥರ ತೋರಿಸ್ತಾರೆ. ಐ ಥಿಂಕ್ ಅವರ ಆ್ಯಕ್ಟಿಂಗ್ ಕೆಪಬಿಲಿಟಿಗೆ ತಕ್ಕ ಹಾಗೆ ಕ್ಯಾರೆಕ್ಟರ್ನ ಕೊಟ್ಟರು ಅಂತ ಅನ್ಬೋದೇನೋ. ಎಲ್ಲ ಫ್ರೇಮಲ್ಲೂ ಕನ್ಫ್ಯೂಸ್ಡ್ ಆಗಿದ್ಬಿಡು ಅಷ್ಟೇ, ಪ್ರಾಬ್ಲಮ್ ಸಾಲ್ವ್ಡ್ ಅಂತ. ಸಾರಿ, ಐ ಹ್ಯಾಡ್ ಟು ಸೇ ದಿಸ್. ಇನ್ನು ಆ್ಯಕ್ಷನ್ ಕೂಡ ಅಷ್ಟೇ, ಸುಮ್ಮನೆ ನಡೀತಾನೆ ಇರುತ್ತೆ. ಒಂದು ಇಂಟೆಲಿಜೆಂಟ್ ರೈಟಿಂಗ್ ಅಂತ ಇಲ್ಲ, ಒಂದು ಪ್ಲಾನಿಂಗ್ ಅಂತ ಇರಲ್ಲ. ಇಷ್ಟು ಆಗ್ತಾ ಇದೆ, ಇಷ್ಟೊಂದು ಸೀರಿಯಸ್ ಆಗಿದೆ, ಸಪೋರ್ಟ್ಗೆ ಯಾರೂ ಇಲ್ವಾ, ಯಾರನ್ನು ಕಳಿಸಲ್ವಾ. ಕಮರ್ಷಿಯಲ್ ಓಕೆ, ಅದ್ರ ಮೇಲೆ ಕಾನ್ಸಂಟ್ರೇಷನ್ ಇರಬೇಕು, ಫೋಕಸ್ ಇರಬೇಕು. ಬಟ್ ಅದಕ್ಕೆ ಸ್ವಲ್ಪ ಇಂಟೆಲಿಜೆನ್ಸ್ನ ಆ್ಯಡ್ ಮಾಡಿದರೆ ನೋಡೋರ್ಗೂ ಒಂದು ಖುಷಿ ಇರುತ್ತೆ. ಬಟ್ ಆ್ಯಸ್ ಯೂಶ್ವಲ್ ಇಲ್ಲಿ ಅದು ಆಗಿಲ್ಲ. ಇನ್ನೂ ತುಂಬ ಇದ್ದಾವೆ, ಬಟ್ ಮೇ ಬಿ ಇಲ್ಲಿಗೆ ಇಷ್ಟು ಸಾಕು ಅನ್ಸುತ್ತೆ ಹೇಳೋದಕ್ಕೆ. ಸೊ ಸಿಂಪಲ್ ಆಗಿ ಹೇಳೋದಾದರೆ ಸಿನಿಮಾ ಅಷ್ಟೊಂದು ಇಷ್ಟ ಆಗಲಿಲ್ಲ. ಆ್ಯಕ್ಷನ್ ಇತ್ತು ಇಲ್ಲಿ, ಬಟ್ ಅದು ನೋಡೋಕೆ ಅಷ್ಟೊಂದು ಮಜಾ ಕೊಡಲಿಲ್ಲ. ಇಲ್ಲಿದಂಥ ಕಾನ್ಸೆಪ್ಟ್ನಲ್ಲಿ ಒಂಚೂರು ಪೊಟೆನ್ಷಿಯಲ್ ಇತ್ತೇನೋ, ಐ ಡೋಂಟ್ ನೋ. ಅದು ಕೂಡ ಆ್ಯಕ್ಚುಲಿ ಪೃಥ್ವಿರಾಜ್ ಅವರು ಕನ್ವಿನ್ಸ್ ಮಾಡೋ ರೀತಿಯಿಂದ ಎಸ್ ಇದು ಒಂದು ವಿಲನ್ನ ಒರಿಜಿನ್ ಸ್ಟೋರಿ ಆಗಿ ಇರಬಹುದಿತ್ತೇನೋ ಅಂತ ಅನಿಸುತ್ತೆ. ಬಟ್ ನಂತರ ಅದನ್ನು ಎಕ್ಸಿಕ್ಯೂಟ್ ಮಾಡಿರೋದಕ್ಕೂ ಹಾಗೆ ಅದರ ಸುತ್ತ ಬರೆದಿರೋದಕ್ಕೂ ಏನೂ ವರ್ಕ್ ಆಗಲಿಲ್ಲ. ಐ ಎಕ್ಸ್ಪೆಕ್ಟೆಡ್ ಎ ಲಾಟ್ ಬೆಟರ್ ಫಿಲಮ್. ಅಟ್ಲೀಸ್ಟ್ ಒಂದು ಪಾಪ್ಕಾರ್ನ್ ಎಂಟರ್ಟೈನರ್ ಆಗಿದ್ರು ಇದು ಸಾಕಿತ್ತು, ಬಟ್ ಹಂಗಾಗಿಲ್ಲ. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಸಿನಿಮಾದ ಬಗ್ಗೆ. ಇನ್ನು ಇದನ್ನು ನೋಡಬೇಕಂದ್ರೆ ಇದು ನೆಟ್ಫ್ಲಿಕ್ಸ್ನಲ್ಲಿ ಸಿಗುತ್ತೆ, ಕನ್ನಡ ಭಾಷೆಯಲ್ಲೇ ಸಿಗುತ್ತೆ. ಇನ್ನು ಆಲ್ರೆಡಿ ನೀವು ನೋಡಿದರೆ ನಿಮಗೆ ಇದು ಹೇಗೆ ಅನ್ನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶ್ವಲ್ ಮತ್ತೆ ಸಿಗೋಣ.